ಹ್ಮ್, ಇವತ್ತು ಏನು ವ್ಲಾಗ್ ಮಾಡ್ತಿದ್ದೀನಿ ಅಂದರೆ ಆ್ಯಕ್ಚುಲಿ ನಿಮಗೆ ತಮ್ನೈಲ್ ನೋಡಿದ ತಕ್ಷಣ ಗೊತ್ತಿರುತ್ತೆ ನಾನು ಏನು ವ್ಲಾಗ್ ಶೂಟ್ ಮಾಡ್ತಿದ್ದೀನಿ ಅಂತ. ಸೊ ಕ್ವಶನ್ ಆನ್ಸರ್ ಹಾಕಿದ್ದೆ ನಾನು ಇನ್ಸ್ಟಾದಲ್ಲಿ. ಸೊ ಅದಕ್ಕೆ ಸ್ವಲ್ಪ ಜನ ಕ್ವಶನ್ಸ್ ಕೇಳಿದ್ದಾರೆ. ಸರಿ ಅದಕ್ಕೆ ಆನ್ಸರ್ ಮಾಡೋಣ. ಅದಿಲ್ಲದೆ ನನ್ನ ಫ್ರೆಂಡ್ಸು ತುಂಬ ಎಕ್ಸೈಟ್ಮೆಂಟಲ್ಲಿ ಇಲ್ಲ ನೀನು ಇದನ್ನ ಹಾಕ್ಲೇಬೇಕು ಈ ವೀಕ್ ಒಳಗಡೆ ಅಂತ ನನಗೆ ಆರ್ಡರ್ ಹಾಕಿದ್ದಾರೆ. ಅದರಿಂದ ಎಕ್ಸಾಮ್ಸ್ ಇದ್ರೂ ನಾನು ಶೂಟ್ ಮಾಡ್ತಿದ್ದೀನಿ. ಸೊ ಮಂಡೇ ನನಗೆ ಎಕ್ಸಾಮ್ ಐತೆ. ಅದುವೇ ತುಂಬ ಜನ ಕೇಳ್ತಿದ್ರು ಏನಕ್ಕೆ ವ್ಲಾಗ್ ಆಗ್ತಾನೆ ಇಲ್ಲ, ಒಂದೇ ವ್ಲಾಗಲ್ಲಿ ಸ್ಟಾಪ್ ಮಾಡ್ಬಿಡ್ತಿದ್ಯಾ ಅಂತ. ಏನಿಲ್ಲ, ಸ್ವಲ್ಪ ಎಕ್ಸಾಮ್ಸ್ ಸ್ಟಾರ್ಟ್ ಆಗೈತೆ. ಅದರಿಂದ ಸರಿ ಫಸ್ಟ್ ಎಕ್ಸಾಮ್ಸ್ ನೋಡೋಣ, ವೀಡಿಯೋಸ್ ಎಲ್ಲ ಆಮೇಲೆ ಹಾಕೋಣ ಅಂತ ಸುಮ್ಮನೆ ಇದ್ದೆ. ಆದರೆ ನನ್ನ ಫ್ರೆಂಡ್ಸ್ ಬಿಡ್ತಿಲ್ಲ ನನ್ನ, ನೀನು ಯಾಕೆ ವೀಡಿಯೋ ಆಗ್ತಿಲ್ಲ ಅಂತ ಬೈತಿದ್ದಾರೆ. ನೆಕ್ಸ್ಟ್ ಇನ್ನೊಂದು ನೀವು ಅಬ್ಸರ್ವ್ ಮಾಡಿರ್ಬೋದು ಏನು ಇವತ್ತು ಕನ್ನಡದಲ್ಲಿ ಆಗ್ತಾವಳೆ ಅಂತ. ಅದೇನಿಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಬೈತವ್ರೆ, ಏನಕ್ಕೆ ನೀನು ತಮಿಳಲ್ಲಿ ಮಾಡ್ತಿದ್ದೀಯ, ನಮಗೆ ತಮಿಳೇ ಗೊತ್ತಿಲ್ಲ, ನೀನು ತಮಿಳಲ್ಲಿ ಮಾಡಬೇಡ, ನೀನು ಕನ್ನಡದಲ್ಲಿ ಮಾಡು ಅಂತ. ಅದಿಲ್ಲದೆ ಆ್ಯಕ್ಚುಲಿ ಅವ್ರಿಗೆ ಯಾರಿಗೂ ತಮಿಳ್ ಗೊತ್ತಿಲ್ಲ. ಸೊ ನನಗೆ ಕನ್ನಡ ಫ್ರೆಂಡ್ಸು ಇದ್ದಾರೆ, ತಮಿಳ್ ಫ್ರೆಂಡ್ಸು ಇದ್ದಾರೆ. ಅದರಿಂದ ನನ್ನ ತಮಿಳ್ ಫ್ರೆಂಡ್ಸ್ಗಾದರೂ ಕನ್ನಡ ಬರುತ್ತೆ, ಬಟ್ ನನ್ನ ಕನ್ನಡ ಫ್ರೆಂಡ್ಸ್ಗೆ ಯಾರಿಗೂ ತಮಿಳ್ ಅಷ್ಟು ಗೊತ್ತೇ ಇಲ್ಲ. ಸೊ ಪ್ಲೀಸ್ ಕನ್ನಡದಲ್ಲಿ ಮಾಡು ವೀಡಿಯೋಸ್ನ ಇನ್ನು ಮುಂದೆ ಅಂತಂದರು. ಅದು ನನಗೂ ಫೀಲ್ ಆಯಿತು, ಏನಕ್ಕೆ ನಾವು ಕರ್ನಾಟಕದಲ್ಲಿ ಇದ್ಕೊಂಡು ತಮಿಳಲ್ಲಿ ನಾನು ಮಾಡ್ತಿದ್ದೀನಿ ಅಂತ ನನಗೆ ಲಾಜಿಕ್ಕೆ ಗೊತ್ತಾಗ್ತಿಲ್ಲ ಅಂದ್ಬಿಟ್ಟು. ಸೊ ಅದರಿಂದ ನನಗೂ ಕನ್ನಡದಲ್ಲೇ ಮಾಡೋಣ ಅಂತ ಡಿಸೈಡ್ ಮಾಡಿ ಇನ್ನು ಮುಂದೆ ವ್ಲಾಗ್ಸ್ ಕನ್ನಡದಲ್ಲೇ ಬರುತ್ತೆ. ಅದಿಲ್ಲದೆ ತಮಿಳಲ್ಲಿ ಬರೋದೇ ಇಲ್ವಾ ಅಂದರೆ ಬರುತ್ತೆ, ಆಗಾಗ ಅಷ್ಟೇ ಬರುತ್ತೆ, ಬಟ್ ಇನ್ನೆಲ್ಲ ವೀಡಿಯೋಸ್ ಕನ್ನಡದಲ್ಲೇ ಇರುತ್ತೆ. ಸೊ ನಿಮ್ಮ ಆ್ಯಕ್ಚುಲಿ ಇವತ್ತು ತಮ್ನೈಲ್ ನೋಡಿದ ತಕ್ಷಣ ಗೊತ್ತಿರುತ್ತೆ ಏನು ವೀಡಿಯೋ ಮಾಡ್ತಿದ್ದೀನಿ ಅಂತ. ಈ ಆ್ಯಕ್ಚುಲಿ ವಿಡಿಯೋ ಫುಲ್ ಲೆಂತ್ ಆಗಲ್ಲ ಇರಲ್ಲ, ತುಂಬ ನನ್ನಿಂದ ಎಷ್ಟು ಶಾರ್ಟ್ ಮಾಡೋಕ್ಕಾಗುತ್ತೋ ಅಷ್ಟು ಇದೀನಿ. ಅದಿಲ್ಲದೆ ನಾ ಎಲ್ಲ ಕ್ವಶನ್ಗೂ ರಿಪ್ಲೈ ಆಗಲ್ಲ, ಬಿಕಾಸ್ ನನ್ನ ಎಷ್ಟು ವಿಡಿಯೋ ಲೆಂತ್ ಆಗ್ತೋ ಅಷ್ಟು ನಾನು ಕೂತ್ಕೊಂಡು ಎಡಿಟ್ ಮಾಡಬೇಕಾಗುತ್ತೆ. ಸೊ ಅದರಿಂದ ಕಡಿಮೆ ಮಾಡ್ತಿದ್ದೀನಿ. ಸೊ ಎಕ್ಸಾಮ್ಸ್ ಐತೆ, ಎಕ್ಸಾಮ್ಸ್ಗೆ ಓದ್ಕೋಬೇಕು. ಸೊ ಅದ್ರ ಒಂದು ರೀಸನಿಂದ ವಿಡಿಯೋನ ಎಷ್ಟು ಶಾರ್ಟ್ ಮಾಡೋಕ್ಕಾಗುತ್ತೋ ಅಷ್ಟು ಶಾರ್ಟ್ ಮಾಡ್ತಿದ್ದೀನಿ. ಸೊ ಒಂದು 10 ಕ್ವಶನ್ 12 ಕ್ವಶನ್ಸ್ ಅಷ್ಟೇ ಆನ್ಸರ್ ಮಾಡೋಣ ಅಂತ ಡಿಸೈಡ್ ಮಾಡಿ ಮಾಡ್ತಿದ್ದೀನಿ. ಸೊ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಸೊ ಫ್ರೆಂಡ್ಸ್, ಓಕೆ, ಫಸ್ಟ್ ಕ್ವಶನ್ ಯಾರ್ದು ಓದೋಣ ಅಂದರೆ ಯಾರ್ದು ಓದಲಿ? ಓಕೆ, ಫಸ್ಟ್ ಕ್ವಶನ್ ಏನಂದರೆ ವಾಟ್ಸ್ ಯುವರ್ ಫಿಟ್ನೆಸ್ ರೋಟೀನ್ ಅಂತೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಬೇಕಂತಾನೆ ಕೇಳವ್ರೆ. ಅವ್ರಿಗೆ ಗೊತ್ತು ನಾನು ಏನು ಫಿಟ್ನೆಸ್ಗೆ ಏನು ನಾನು ರೋಟೀನೇ ಮಾಡಲ್ಲ ಅಂತ. ನನ್ನ ಫಿಟ್ನೆಸ್ಗೆ ನಾನು ಊಟನೇ ಸರಿಯಾಗಿ ತಿನ್ನಲ್ಲ, ಇದರಲ್ಲಿ ನಾನು ಫಿಟ್ನೆಸ್ ರೋಟೀನ್ ಮಾಡ್ತೀನಿ ಅಂತ. ಆ್ಯಕ್ಚುಲಿ ಕ್ವಶನ್ ಕೇಳಿರೋರು ನಾನು ಸ್ಲಿಮ್ ಆಗಿದ್ದೀನಿ ಅಂತ ಈ ಕ್ವಶನ್ ಕೇಳೋರು ಬೇಕು ಅಂತ. ಬಟ್ ಫಿಟ್ನೆಸ್ ಅಂದರೆ ನಾನು ಏನು ಅಷ್ಟೆಲ್ಲ ಫಿಟ್ನೆಸ್ ಮೇಂಟೈನ್ ಮಾಡಲ್ಲ ಫ್ರೆಂಡ್ಸ್, ಇದು ನಿಜ, ನಾನು ಒಪ್ಕೋತೀನಿ. ನಾನು ಬೆಳಿಗ್ಗೆ ಊಟ ಮಾಡಿದ್ರೆ ಮಧ್ಯಾಹ್ನ ಊಟ ಮಾಡಲ್ಲ, ಆ ಥರನೇ ನನ್ನ ರೋಟೀನ್ ಹೋಗ್ತಿರುತ್ತೆ. ಸೊ ನಾನು ಕರೆಕ್ಟಾಗಿ ಊಟ ಮಾಡಲ್ಲ, ಅದರಿಂದ ಸ್ಲಿಮ್ ಆಗಿದ್ದೀನಿ ಹೊರತು ಇನ್ನೇನೂ ಇಲ್ಲ, ಫಿಟ್ನೆಸ್ ಎಲ್ಲ ಏನೂ ಇಲ್ಲ. ನೆಕ್ಸ್ಟ್ ಕ್ವಶನ್, ಕನ್ನಡದಲ್ಲಿ ವಿಡಿಯೋ ಮಾಡಿ ಮೇಡಮ್. ಸೊ ಮೇಡಮ್, ನೀವು ಹೇಳಿರೋದಕ್ಕೆ, ನೀವು ಮೆಸೇಜ್ ಮೇಲೆ ಮೆಸೇಜ್ ಆಗ್ತಿರೋದಕ್ಕೆ ಫೈನಲಿ ನಾನು ಈ ವಿಡಿಯೋ ಕನ್ನಡದಲ್ಲೇ ಮಾಡ್ತಾಯಿದ್ದೀನಿ. ನೋಡಿ ಖುಷಿಪಡಿ, ಹೆಂಗಿದೆ ಅಂತ ಕಮೆಂಟ್ ಹಾಕ್ಬಿಟ್ಟು ಹೋಗಿ. ಸೊ ತುಂಬ ಜನ ಕಮೆಂಟ್ ಮಾಡಿದ್ರು ಫ್ರೆಂಡ್ಸ್, ಕನ್ನಡದಲ್ಲಿ ಮಾಡು ಅಂತ. ಸೊ ಅದರಲ್ಲಿ ನನ್ನ ಫ್ರೆಂಡ್ ಅಂತೂ ಫಸ್ಟು, ನಾನು ಯಾವತ್ತು ವ್ಲಾಗ್ ಮಾಡ್ತೇನೆ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಕನ್ನಡದಲ್ಲಿ ಮಾಡು, ನೀನು ತಮಿಳಲ್ಲಿ ಮಾಡಲೇಬೇಡ ಅಂತ ಮೆಸೇಜ್ ಮೇಲೆ ಮೆಸೇಜು. ವಾಟ್ಸಪ್ಪಲ್ಲಿ ಗ್ರೂಪ್ ಮಾಡಿಕೊಂಡು ಸ್ಟ್ರೈಕ್ ಮಾಡ್ತಾರೆ ಅನಿಸುತ್ತೆ ಒಬ್ಬೊಬ್ರು. ಸೊ ಏನಕ್ಕೆ ಕಷ್ಟ, ಕನ್ನಡದಲ್ಲೇ ಮಾಡ್ತೀನಿ ಮೇಡಮ್, ನೋಡಿ. ಇಂಜಿನಿಯರಿಂಗ್ ಆದಮೇಲೆ ನೀನು ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ನಿನಗೆ ಅಪ್ಪ ಅಂದರೆ ತುಂಬ ಇಷ್ಟ, ಅವ್ರ ಬಗ್ಗೆ ಹೇಳು. ಸೊ ಎಲ್ಲರಿಗೂ ಆ್ಯಕ್ಚುಲಿ ನನಗೆ ಇಂಜಿನಿಯರಿಂಗ್ ನಾನು ಮಾಡ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಇದು ನನ್ನ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿರೋ ಒಂದು ಬಿಗ್ಗೆಸ್ಟ್ ಗಿಫ್ಟು. ಬಿಕಾಸ್ ನಾವು ಚಿಕ್ಕ ವಯಸ್ಸಲ್ಲಿ ನಾವು ಏನು ಬೇಕಾದ್ರೆ ಅಂದ್ಕೊಂಡಿರ್ಬೋದು, ನಾವು ಅದಾಗ್ತೀವಿ ಇದಾಗ್ತೀವಿ ಅಂತ. ಬಟ್
ಟೈಮ್ ಅನ್ನೋದು ನಮ್ಮನ್ನ ಎಲ್ಲಿ ತಗೊಬಂದು ಸೇರಿಸುತ್ತೋ ಅಲ್ಲಿ ಸೇರಿಸುತ್ತೆ. ಅದೇ ಥರ ನನ್ನ ಇಂಜಿನಿಯರಿಂಗ್ ಲೈಫ್ ನಾನು ಎಲ್ಲೆಲ್ಲೋ ಹೋಗಿ ಫೈನಲ್ ಆಗಿ ನಾನು ಇಂಜಿನಿಯರಿಂಗ್ ಮಾಡ್ತಿದ್ದೀನಿ. ಸೊ ಇದ್ರನ್ನ ಮಾಡಿದ್ಮೇಲೆ ಆ್ಯಕ್ಚುಲಿ ಫ್ರೆಂಡ್ಸ್ ನನಗೆ 2 ಡ್ರೀಮ್ ಇತ್ತು. ಏನೇನಂದರೆ ಒಂದು ಬಂದು ಸೊ ಫ್ರೆಂಡ್ಸ್ ಫಸ್ಟು ನನಗೆ BSc ಅಗ್ರಿಕಲ್ಚರ್ ಮಾಡಬೇಕಂತ ತುಂಬ ಇಷ್ಟ ಆಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅದು ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಬ್ಯೂಟಿಷಿಯನ್. ಸೊ ಪ್ರೊಫೆಷ್ನಲ್ ಆಗಿ ಬ್ಯೂಟಿಷಿಯನ್ ಕಲಿಬೇಕು ಅನ್ನೋದು ನಂದು ಚಿಕ್ಕ ವಯಸ್ಸಿಂದ ದೊಡ್ಡ 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 ಡ್ರೀಮ್. ಬಟ್ ಅದು ನನಗೆ ಅನಿಸ್ತೈತೆ ನಾನು ಅದನ್ನ ಪಕ್ಕ ಮಾಡೇ ಮಾಡ್ತೀನಿ. ನಾನು ಇಂಜಿನಿಯರ್ ಮುಗಿದ್ಮೇಲೆ ಒಂದು 6 ಮಂತ್ ಆದರೂ ಕೋರ್ಸ್ಗೆ ಹೋಗಿ ಪ್ರೊಫೆಷ್ನಲ್ ಬ್ಯೂಟಿಷಿಯನ್ ಸರ್ಟಿಫಿಕೇಟ್ ತಗೋತೀನಿ ಅನ್ನೋ ನಂಬಿಕೆ ನನಗೈತೆ. ಅದು ಮಾಡ್ತೀನಿ. ಸೊ ಅದಾದ ಮೇಲೆ ನಮ್ಮ ಅಪ್ಪ ಬಗ್ಗೆ ಏನು ಅಂತ ಕೇಳಿದ್ದು ಯಾರು ಅಲ್ಲ, ನನ್ನ ಬೆಸ್ಟ್ ಫ್ರೆಂಡ್. ಅವಳಿಗಷ್ಟೇ ಗೊತ್ತು. ಸೊ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲರಿಗೂ ಗೊತ್ತು ನನಗೆ ಅಪ್ಪ ಅಂದರೆ ಎಷ್ಟು ಇಷ್ಟ ಅಂತ. ಆ್ಯಕ್ಚುಲಿ ಗೊತ್ತಿರುತ್ತೆ, ಹೆಣ್ಮಕ್ಳಿಗೆ ಅಪ್ಪ ಅಂದರೆ ತುಂಬ 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 ಇಷ್ಟ. ಸೊ ನನ್ನ ಗಂಡು ಮಗು ಆಗಿದ್ರು ನನಗೆ ನಮ್ಮ ಅಪ್ಪನೇ ಇಷ್ಟ. ಬಿಕಾಸ್ ಅವ್ರು ಹೆಂಗಂದರೆ, ಇವಾಗ ಬಾಯ್ಸಲ್ಲಿ ತಗೊಂಡ್ರೆ ಫ್ರೆಂಡ್ಸ್ ಆಗಲಿ ಯಾರೇ ಆಗಲಿ ನಮ್ಮ ಅಪ್ಪ ಕೊಡೋ ರೆಸ್ಪೆಕ್ಟ್ ನಮಗೆ ಯಾವ ಬಾಯ್ಸಿಂದನೂ ಸಿಗಲ್ಲ. ನಾವು ಅಂದ್ಕೊಂಡಿರ್ಬೋದು ನಮ್ಮ ಫ್ರೆಂಡ್ಸ್ ಕೊಡ್ತಾರೆ ಅವ್ರು ಕೊಡ್ತಾರೆ ಅಂತ. ಅವರೆಲ್ಲ ಕೊಡೋದಕ್ಕಿಂತ ನಮ್ಮ ಅಪ್ಪ ಕಡೆಯಿಂದ ಸಿಗೋ ರೆಸ್ಪೆಕ್ಟ್ ಅದು ತುಂಬ 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 ದೊಡ್ಡದು. ಹೆಂಗಂದರೆ ಪ್ರೀತಿಯಿಂದ ಎಲ್ಲ ಆ್ಯಕ್ಚುಲಿ ಪ್ರೀತಿಯಿಂದನೇ ನೋಡ್ಕೊತಾರೆ. ಆ್ಯಕ್ಚುಲಿ ನಾನು ಅವ್ರಿಗೆ ತುಂಬ ಹರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ತುಂಬ ಹರ್ಟ್ ಮಾಡಿದ್ದೀನಿ. ಎಲ್ಲ ಟೈಮಲ್ಲೂ ಅಲ್ಲ, ಬಟ್ ನನ್ನ ಲೈಫಲ್ಲಿ ಒಂದು ಸತಿ ತುಂಬ ಅವ್ರನ್ನ ಹರ್ಟ್ ಮಾಡಿಬಿಟ್ಟಿದ್ದೀನಿ. ಅದರಿಂದ ಈ ಸೆಕೆಂಡ್ ತನಕನೂ ನನಗದು ಗಿಲ್ಟ್ ಆಗ್ತಾನೆ ಐತೆ. ಆ್ಯಕ್ಚುಲಿ ಅವರು ನಾನು ಆ ತಪ್ಪು ಮಾಡಿದಾಗ ಕೂಡ ನನ್ನ ಹತ್ರ ಬಂದು ಒಂದು ಮಾತು ಕೂಡ ನೀನೇನಕ್ಕೆ ಈ ಥರ ಮಾಡಿದೆ ಅಂತ ಎಲ್ಲೂ ಹೇಳೇ ಇಲ್ಲ ಅವರು. ಸುಮ್ಮನೆ ನನ್ನ ಮಗಳ ಬಗ್ಗೆ ನನಗೆ ಗೊತ್ತು ಅಂತ ಹೇಳಿ ನನ್ನ ಎಲ್ಲೂ ಅವ್ರು ಬಿಟ್ಕೊಡ್ಲಿಲ್ಲ. ಅದೆಲ್ಲದಕ್ಕಿಂತ ನೀನು ಏನು ಬೇಕಾದ್ರೂ ಮಾಡು, ನಿನ್ನ ಜೊತೆ ನಾನು ನಿಲ್ತೀನಿ ಅನ್ನೋ ಒಂದು ಪರ್ಸನ್ ಅಂದರೆ ಅದು ನಮ್ಮಪ್ಪ. ಡೆಫಿನೆಟ್ಲಿ ಅದು ನಮ್ಮಪ್ಪ ಮಾತ್ರ. ನೀನು ಎಷ್ಟು ಬೇಕಾದ್ರೂ ಓದು, ನಿನ್ಗೆ ಏನು ಮಾಡ್ಬೇಕು ಅನ್ಸುತ್ತೆ ಅದು ಮಾಡು ಅಂತ ಇಲ್ಲಿ ತನಕನೂ ನನ್ನ ಬಿಟ್ಟು ನನ್ನಿಷ್ಟಕ್ಕೆ ಅಲ್ಲ, ಬಟ್ ನಾನು ಏನಾದರೂ ಮಾಡ್ತೀನಿ ಅಂದರೆ ಅದನ್ನ ಅವರು ಬೇಗ ರಿಜೆಕ್ಟ್ ಮಾಡಲ್ಲ. ಅಟ್ಲೀಸ್ಟ್ ಟ್ರೈ ಮಾಡು ಅಂತಾದರೂ ಬಿಡ್ತಾರೆ. ಸೊ ಹಂಗೇನೆ ಈ ಯೂಟ್ಯೂಬ್ ಚಾನೆಲ್ಲು ಬಂದಿದ್ದು. ಸೊ ಅವ್ರಿಗೆ ಇಷ್ಟನಾ ಇಲ್ವಾ ಅಂತ ಕೂಡ ನನಗೆ ಸರಿಯಾಗಿ ಗೊತ್ತಿಲ್ಲ, ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ವಿಡಿಯೋಸ್ ನೋಡ್ತಿದ್ದಾರೆ ಅವರೂ. ನೋಡೋಣ ಈ ವಿಡಿಯೋ ನೋಡಿದ್ಮೇಲೆ ಏನು ಇವರಿಂದ ರೆಸ್ಪಾನ್ಸ್ ಬರುತ್ತೆ ಅಂತ. ಸೊ ಇನ್ನೊಂದು ಹೇಳ್ಬೇಕಂದ್ರೆ, ಒಂದು ಸ್ಟೇಜ್ ಆದಮೇಲೆ ನಾವು ಅಪ್ಪ ಜೊತೆ ಎಷ್ಟು ಶೇರ್ ಮಾಡ್ತೀವೋ ಚಿಕ್ಕ ವಯಸ್ಸಲ್ಲಿ, ಅದಕ್ಕಿಂತ ತುಂಬ ದೊಡ್ಡವರಾದ್ಮೇಲೆ ಅಮ್ಮ ಹತ್ರ ಶೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ ಗರ್ಲ್ಸ್. ಅದೇ ಥರ ನಾನೂ. ನಾನು ಚಿಕ್ಕ ವಯಸ್ಸಲ್ಲಿ ಅಷ್ಟು ಅಮ್ಮ ಹತ್ರ ಶೇರ್ ಮಾಡ್ತೀನಿ ಅಂದರೆ ಇಲ್ಲ. ಬಟ್ ಇವಾಗ ನಮ್ಮ ಅಮ್ಮ ಹತ್ರ ಒಂದೊಂದು ವಿಷಯನೂ ನಾನು ಶೇರ್ ಮಾಡ್ತೀನಿ. ಯಾವುದನ್ನೂ ನಾನು ಬಿಡಲ್ಲ. ಯಾವುದನ್ನೂ ನನಗಂತ ನನ್ನ ಸೀಕ್ರೆಟ್ ಇವಾಗ ಯಾವುದೂ ಇಲ್ಲ. ಒಂದು ಸ್ಟೇಜ್ ಮೆಚುರಿಟಿ ಬಂದಮೇಲೆ ಇಲ್ಲ ಅವ್ರಿಗೆ ಗೊತ್ತಿಲ್ಲದೆ ಇರೋದು ಏನಿರಬೇಕು ನನ್ನ ಹತ್ರ, ಎಲ್ಲರಿಗೂ ಅವ್ರಿಗೂ ಗೊತ್ತಿರಲಿ ಅಂತ ನಾನು ಎಲ್ಲನೂ ಅವ್ರ ಹತ್ರನೂ ಶೇರ್ ಮಾಡ್ತೀನಿ. ಸೊ ಫಸ್ಟ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ನಮ್ಮಮ್ಮ ಹತ್ರ ಅಮ್ಮ ಹಂಗೆ ಮಾಡ್ತೀನಿ ಅಮ್ಮ, ಹಿಂಗೆ ಮಾಡ್ತೀನಿ ಅಮ್ಮ ಅಂತ ಏನೇನೋ ಹೇಳಿ. ಆ್ಯಕ್ಚುಲಿ ನಮ್ಮಮ್ಮ ತುಂಬ ಗ್ರೇಟ್ ಫ್ರೆಂಡ್ಸ್. ನಾನು ನನ್ನ ಲೈಫಲ್ಲಿ ಒಂದು ಸ್ಟೇಜ್ ಮೇಲೆ ಇನ್ನೇನೂ ಮಾಡಲ್ಲ ಅನಿಸುತ್ತೆ ನಾನು ಅಂತ ಕೂತ್ಕೊಂಡಿದ್ದಾಗ, ಇಲ್ಲ ನೀನೇನಕ್ಕೆ ಈ ಥರ ಕೂತ್ಕೊಂಡಿದ್ಯಾ ಅಂತ ನನ್ನ ಬೈದು, ನನಗೆ ಈ ಲೈಫ್ ಮತ್ತೆ ನನಗೆ ಸ್ಟಾರ್ಟ್ ಆಗಿದೆ ಅಂದರೆ ಅದು ನಮ್ಮಮ್ಮ ಒಬ್ಬರಿಂದ ಅಷ್ಟೇ ಸಾಧ್ಯ. ಇವಾಗ ನಾನು ಇಂಜಿನಿಯರಿಂಗ್ ಮಾಡ್ತಿದ್ದೀನಿ ಅಂದ್ರೂ ಅದು ಅವರಿಂದ ಅಷ್ಟೇ ನಾನು ಇಲ್ಲಿ ಇಂಜಿನಿಯರಿಂಗ್ ಅಷ್ಟು. ಸೊ ನಾನು ಇವಾಗ ಇಂಜಿನಿಯರಿಂಗ್ ಮಾಡ್ತಿರೋದಕ್ಕೂ ರೀಸನ್ ಅವತ್ತು ಅವರು ಇಲ್ಲ ಬಿಡು ಇಷ್ಟು ಸಾಕು, ಏನಕ್ಕೆ ಹೆಣ್ಮಕ್ಳು ಓದ್ಕೊಂಡು ಅಂತ ಬಿಟ್ಟಿದ್ರೆ ನಾನು ಅಲ್ಲೇ ನಿಲ್ತಿದ್ದೆ. ಆ್ಯಕ್ಚುಲಿ ಇಲ್ಲ ನನ್ನ ಮಗಳು ಓದಲಿ, ನೀನು ಇಲ್ಲೇ ನಿಂತ್ಕೋಬೇಡ, ಏನಾಯ್ತು ಇವಾಗ ಲೈಫಲ್ಲಿ ಒಂದ್ತಾನೆ ಫೇಲ್ಯೂರ್ಸ್ ಯಾರು ಫ್ರೆಂಡ್ಸ್ ಇರಲ್ಲ, ಎಲ್ಲರಿಗೂ ಇರುತ್ತೆ. ಅದೇ ಥರ ನನ್ನ ಲೈಫಲ್ಲಿ ಒಂದು ಫೇಲ್ಯೂರ್ ಆಯಿತು. ಸೊ ಅದಾದಮೇಲೆ ನಮ್ಮಮ್ಮ ಪರವಾಗಿಲ್ಲ ನೀನು ಏನಾದರೂ ಸರಿ, ನೀನು ಓದು ಅಂತ ನನ್ನ ಇಲ್ಲಿ ತನಕ ಇವಾಗ ಬ್ಯಾಂಗ್ಳೂರ್ ಕಳಿಸಿ
ಇಬ್ರು ನನ್ನ ಓದಿಸ್ತವ್ರೆ. ಸೊ ನಮ್ಮ ಬಿಗ್ಗೆಸ್ಟ್ ಸಪೋರ್ಟ್ ಅಂದ್ರೆ ಅವ್ರಿಬ್ರೇ ಫ್ರೆಂಡ್ಸ್. ಆಮೇಲೆ ಅಷ್ಟೇ, ಬೇಡ ಅವ್ರ ಬಗ್ಗೆ ಜಾಸ್ತಿ ಮಾತಾಡಿದ್ರೆ ಆಮೇಲೆ ಬೇಡ, ಸಾಕು. ಹೋಪ್ ಓಕೆ. ನೆಕ್ಸ್ಟ್ ಕ್ವಶನ್ ಇಸ್ ಹೋಪ್ ಎವ್ರಿಥಿಂಗ್ ಗೋಸ್ ವೆಲ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಇವ್ರ ಬಗ್ಗೆ ನಾನು ಹೇಳಲೇಬೇಕು. ಇವಳು ನನಗೆ ತಂಗಿ ಅಂತ ಇಲ್ಲ ಫ್ರೆಂಡ್ ಅಂತ ಎಲ್ಲ ಗೊತ್ತಿಲ್ಲ. ಬಟ್ ಎರಡು ಅವ್ರೊಬ್ಳೆ. ಸಮ್ ಬಾಂಡಿಂಗ್ಸ್ ನಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಗುತ್ತೆ. ಆ ಥರನೇ ನನಗೆ ಇವ್ರು ನನ್ನ ಲೈಫಲ್ಲಿ. ನೀನು ಏನು ಬೇಕಾದ್ರೂ ಮಾಡೋ, ನಾನು ನಿನ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಇಲ್ಲಿ ತನಕನೂ ನಿಂತವಳೆ ನನ್ನ ಜೊತೆ. ಸೊ ಶಿ ಈಸ್ ವೆರಿ 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 ಸ್ಪೆಷಲ್ ಟು ಮೀ. ಓಕೆ, ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ಅಂತೂ ನೋಡಿ ನೋಡಿ. ವಾಟ್ ಈಸ್ ದಿ ಫುಡ್ ಕಾಂಬಿನೇಷನ್ ಯು ಲವ್ ದಟ್ ಫುಡ್ ಮೇಕ್ಸ್ ಅದರ್ ಪೀಪಲ್ ಗ್ಯಾಗ್ ಅಂತೆ. ಏನಂದ್ರೆ ನಾನು ಕಾಂಬಿನೇಷನ್ ಆಗಿ ಯಾವ ಫುಡ್ ತಿಂತೀನೋ ಅದು ಬೇರೆಯವ್ರಿಗೆ ನೋಡಿದಾಗ ವಿಯರ್ಡ್ ಆಗಿ ಫೀಲ್ ಆಗ್ತಿದೆ ಅಂತ. ಸೊ ನಾನು ಆ ಥರ ಯಾವುದೇ ಫುಡ್ಡು ನಾನು ತಿನ್ನಲ್ಲ ಅಂದರೆ, ಸೊ ನಾನು ಆ ಥರ ಯಾವುದೇ ಫುಡ್ ಕಾಂಬಿನೇಷನ್ ನಾನು ಟ್ರೈ ಮಾಡಲ್ಲ, ಮಾಡೋದು ಇಲ್ಲ. ಬಿಕಾಸ್ ಆ ಥರ ನಾನು ತಿಂದರೆ ಅದು ವಾಮಿಟ್ ಬರೋ ಥರ ಆಗ್ಬಿಡುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ಯಾವುದೇ ಕಾಂಬಿನೇಷನ್ ಫುಡ್ಸ್ ಈ ಥರ ಯಾವುದೇ ಕಾಂಬಿನೇಷನ್ ನಾನು ಟ್ರೈ ಮಾಡಿಲ್ಲ, ಇಲ್ಲಿ ತನಕನೂ ಟ್ರೈ ಮಾಡಿಲ್ಲ. ಏನಂದರೆ ನಾನು ರಸಮ್ ಕೂಡ ತಿನ್ನಲ್ಲ. ನಾನು ರಸಮ್ ತಿಂದು ಕೂಡ, ಸೊ ತುಂಬ ಜನಕ್ಕೆ ರಸಮ್ ಅಂದರೆ ಇಷ್ಟ, ಬಟ್ ಅದು ನನಗೆ ಇಷ್ಟ ಇಲ್ಲ. ಯಾವಾಗ ನಾನೊಂದು ರಸಮ್ ಬಿಟ್ಟು ಆ್ಯಕ್ಚುಲಿ 6 years ಆಯಿತು, ಇಲ್ಲಿ ತನಕ ನಾನು ರಸಮ್ ತಿನ್ನಲ್ಲ. ಆ್ಯಕ್ಚುಲಿ ಇದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ವಿಯರ್ಡ್ ಕಾಂಬಿನೇಷನ್ ನನಗಾಗಲ್ಲ, ಬೇರೆಯವ್ರು ತಿಂದಾಗ ನನಗೆ ತುಂಬ ಸತಿ ಆಗೈತೆ. ಅದೇನಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಸ್ವಲ್ಪ ಜನ ಹಿಂಗೆ ಅನ್ನ ಸಾಂಬಾರ್ ಜೊತೆ ಬಂದು ಕರ್ಡ್ ಹಾಕೊಂಡು ತಿಂತಾರೆ. ಸೊ ಅದೆಲ್ಲ ನನಗೆ ಇಷ್ಟ ಆಗಲ್ಲ, ನಾನು ತಿನ್ನೋದೇ ಇಲ್ಲ. ಆಮೇಲೆ ಇಲ್ಲಿ ಇನ್ನೊಬ್ಬರ ಬಗ್ಗೆ ಹೇಳಬೇಕಾದ್ರೆ, ನನ್ನ ರೂಮ್ಮೇಟ್ ಅವ್ರೇನು ಮಾಡ್ತಾರೆ ಅಂದರೆ, ಟೀ ಕುಡಿದ ತಕ್ಷಣ ಆ್ಯಕ್ಚುಲಿ ನಾವು ಒಳ್ಳೆ ಟೀ ಕುಡಿಯೋಕೆ ಹೋದರೆ ಎಕ್ಸ್ಟ್ರಾ ಶುಗರ್ ನಾವು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿರ್ತೀವಿ. ಅದು ಇಲ್ಲದೆ ಟೀ ಕುಡಿದು ಬೇರೆ ಮತ್ತೆ ಸ್ವೀಟ್ ತಗೊಂಡು ಅಲ್ಲೇ ತಿಂತಾಳೆ, ಅಟ್ ಎ ಟೈಮ್ ತಿಂತಾಳೆ. ದಿಸ್ ಈಸ್ ಆಲ್ಸೋ ವಿಯರ್ಡ್ ಕಾಂಬಿನೇಷನ್. ಸೊ ಅಷ್ಟೇ, ಏನಕ್ಕೆ ಫುಡ್ ಬಗ್ಗೆ ಜಾಸ್ತಿ ಈ ಥರ ಎಲ್ಲ ಹೇಳ್ಬಾರ್ದು, ಬಟ್ ನಾನು ಆ ಥರ ತಿನ್ನಲ್ಲ ಅಷ್ಟೆ. ಸೊ ನೆಕ್ಸ್ಟ್ ಕ್ವಶನ್ ಇಸ್, ನೆಕ್ಸ್ಟ್ ವ್ಲಾಗ್ ಯಾವಾಗ ಮಾಡ್ತಾನೇ ಇದ್ದೀನಿ, ಬೇಗ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಮಾಡ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ಇಸ್, ಲೆಟ್ ಮೀ ಅಬೌಟ್ ಯುವರ್ ಕಾಲೇಜ್ ಕ್ರಶ್ ಅಂತೆ. ಅಯ್ಯೋ, ಕಾಲೇಜ್ ಕ್ರಶ್ ಅಂದರೆ ಆ್ಯಕ್ಚುಲಿ ನನಗೆ ಆ ಥರ ಕ್ರಶ್ ಎಲ್ಲ ಇಲ್ಲ. ಸುಳ್ಳು ಅಂತ ಅನ್ಕೋತೀರಾ, ಆ್ಯಕ್ಚುಲಿ ಅದು ನಿಜ. ನನಗೆ ಯಾವ ಥರ ಕ್ರಶ್ ಎಲ್ಲ ಏನೂ ಇಲ್ಲ. ಕ್ರಶ್ ಅಲ್ಲ, ಆ್ಯಕ್ಚುಲಿ ನನಗೆ ನನ್ನ ಡಿಪ್ಲೊಮಾ ಫ್ರೆಂಡ್ಸ್ ನೋಡಿದ್ರೆ ಇವಾಗ ಅನ್ಕೋತಾರೆ ಸುಳ್ಳು ಹೇಳ್ತಿದ್ದೇನೆ ಅಂತ. ಸೊ ಕ್ರಶ್ ಅಂತಂದರೆ ನನಗೆ ಆ್ಯಕ್ಚುಲಿ ಅವರು ಕ್ರಶ್ ಅಂತೆಲ್ಲ ಇಲ್ಲ. ಅವ್ರದ್ದು ಆ್ಯಕ್ಚುಲಿ ಇವಾಗ ನನಗೆ ಬಾಯ್ಸ್ ಕ್ಯಾರೆಕ್ಟರ್ದು ಒಬ್ಬೊಬ್ರದ್ದು ತುಂಬ ಹೆಂಗೆ, ಇವಾಗ ಗರ್ಲ್ಸ್ಗೆ ತುಂಬ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದ್ರೆ ಅವ್ರು ನೋಡಿದ್ರೆ ನನಗೆ ಇಷ್ಟ ಆಗುತ್ತೆ. ಸೊ ಆ ಥರ ನಮ್ಮ ಕಾಲೇಜಲ್ಲಿ ಒಂದು ಹುಡುಗ ಇದ್ದ. ಸೊ ಅದು ಕ್ರಶ್ ಅಂತೆಲ್ಲ ಏನೂ ಇಲ್ಲ, ಅವ್ನು ಎಲ್ಲ ಹುಡುಗಿರ ಜೊತೆನೂ ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ರು. ಆದ್ದರಿಂದ ಅಷ್ಟೇ ನಾನು ಇಷ್ಟ ಅಂತ, ಪರವಾಗಿಲ್ವಾ ಇವರು ಚೆನ್ನಾಗಿ ಗರ್ಲ್ಸ್ ಜೊತೆ ಎಲ್ಲ ಮಾತಾಡ್ತಾನೆಲ್ಲ, ರೆಸ್ಪೆಕ್ಟ್ ಕೊಟ್ಟು ಅಂತ ಹೇಳಿದೆ. ಸೊ ಅವಾಗಿಂದ ನನ್ನ ಫ್ರೆಂಡ್ಸ್ ಅವ್ರನ್ನ ಕ್ರಶ್ ಅಂತಿದ್ದಾರೆ. ಅದು ಒಂದೇ, ಏನೂ ಇಲ್ಲ ನನ್ನ ಲೈಫಲ್ಲಿ, ಕ್ರಶೂ ಇಲ್ಲ, ஒரு மண்ணாங்கட்டியும் இல்லைங்க. ಓಕೆ, ನೆಕ್ಸ್ಟ್ ಕ್ವಶನ್ ಇಸ್, ಅಕ್ಕ ನಿಮ್ಮ BF ನೇಮ್ ಏನು ಅಂತ. ಸೊ ಫ್ರೆಂಡ್ಸ್, ಆನೆಸ್ಟ್ಲಿ ಹೇಳ್ಬೇಕು ಅಂದರೆ ನನಗೆ BF ಇಲ್ಲ, ಏನೂ ಇಲ್ಲ. ಇವ್ರು ಕ್ವಶನ್ ಕೇಳಿದ್ದಾರೆ BF ಅಂತ, ಅವಳಿಗೂ ಗೊತ್ತು ನನಗೆ BF ಇಲ್ಲ ಅಂತ, ಆದ್ರೂ ಕೇಳವ್ರೆ. ಇಟ್ಸ್ ಓಕೆ, ನಾನು ರಿಪ್ಲೈ ಮಾಡ್ತೀನಿ. BF ಎಲ್ಲ ಏನೂ ಇಲ್ಲ ಸದ್ಯಕ್ಕೆ. ಸ್ಟಡೀಸ್
ಅದ್ ಬಿಟ್ರೆ ಇವಾಗ ಹೊಸದಾಗಿ ಚಾನೆಲ್ ಬೇರೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದನ್ನ ಇದೆರಡನ್ನ ನಾನು ಹೆಂಗ್ ಫೋಕಸ್ ಆಗಿ ಸಕ್ಸಸ್ ಆಗಿ ರನ್ ಮಾಡ್ತೀನಿ ಅನ್ನೋದು ಒಂದೇ ಅಷ್ಟೇ ಇವಾಗ ನನ್ನ ಮೈಂಡಲ್ಲಿ ಇರೋದು, ಇನ್ನೇನು ಇಲ್ಲ. ವಾಟ್ ಇಸ್ ದಿ ಫನ್ನಿಯೆಸ್ಟ್ ಸಾರಿ ಓಕೆ ನೆಕ್ಸ್ಟ್ ಕ್ವಶನ್. ವಾಟ್ಸ್ ದಿ ಫನ್ನಿಯೆಸ್ಟ್ ಥಿಂಗ್ ದಟ್ ಹ್ಯಾಪನ್ಡ್ ವೈಲ್ ಮೇಕಿಂಗ್ ದಿ ವಿಡಿಯೋ? ಸೊ ಯಾವ ವಿಡಿಯೋ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಹೇಳ್ತೀನಿ. ನಾವು ಈಸಿಯಾಗಿ ಅನ್ಕೋತೀವಿ ಫ್ರೆಂಡ್ಸ್, ಇವಾಗ ಯೂಟ್ಯೂಬಲ್ಲಿ ತುಂಬ ಜನ ವ್ಲಾಗ್ಸ್ ಮಾಡ್ತಿದ್ದಾರೆ ಅಂದರೆ ಇವ್ರಿಗೇನಪ್ಪ ಬಿಡು, ಇವ್ರು ವ್ಲಾಗ್ಸ್ ಮಾಡ್ತಾವ್ರೆ, ಸುಮ್ಮನೆ ವ್ಲಾಗ್ಸ್ ಹಾಕ್ತಾರೆ, ವಿಡಿಯೋ ಮಾಡ್ತಾವ್ರೆ ಅಂತ. ಆ್ಯಕ್ಚುಲಿ ಅದು ತುಂಬ ತುಂಬ ಕಷ್ಟ. ಒಂದು ವಿಡಿಯೋ ಮಾಡೋಕ್ಕೆ ನಾನು ಇಂಟ್ರೋ ವಿಡಿಯೋ ಮಾಡೋದಕ್ಕೆ 50 ಟೇಕ್ಸ್ ಮೇಲೆ ಹೋಗಿದ್ದೀನಿ. ಒಂದು ಒಂದು ವಿಡಿಯೋ ಮಾಡೋಕ್ಕೆ ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್. ಯಾವುದೇ ಥಿಂಗ್ ಕೂಡ ಅಷ್ಟು ಈಸಿಯಾಗಿಲ್ಲ. ನಾವು ಹೇಳ್ಬಿಡ್ಬೋದು ಬೇಗ, ನಾನು ಮಾಡ್ತೀನಿ ಇವಳು ಮಾತ್ರ ಮಾಡ್ತಾಳ ಅಂತ. ಇಟ್ಸ್ ಓಕೆ ಫೈನ್, ಎಲ್ಲರೂ ಮಾಡಿ, ಟ್ರೈ ಮಾಡಿ. ಬಟ್ ತುಂಬ ಅದು ಕಷ್ಟ. ಫನ್ನಿಯೆಸ್ಟ್ ಥಿಂಗ್ ಅಂದರೆ ಅನ್ಕೊಂಡೆ ಈಸಿಯಾಗಿ ಮಾಡ್ಬಿಡ್ತೀನಿ ವಿಡಿಯೋಸ್ ಅಂತ. ಬಟ್ ಅದು ಅಷ್ಟು ಈಸಿ ಅಲ್ಲ ಅಂತ ನನಗೆ ಫಸ್ಟ್ ವಿಡಿಯೋ ಮಾಡಿದಾಗಲೇ ಗೊತ್ತಾಯಿತು. ಅಷ್ಟೇ, ಅಷ್ಟು ಫನ್ನಿಯಾಗೆಲ್ಲ ಏನೂ ಆಗಲಿಲ್ಲ, ಬಿಕಾಸ್ ನಾನು ಒಬ್ಬಳೇ ಮಾಡ್ತಿದ್ದೀನಲ್ಲ. ಸೊ ಅಷ್ಟರಿಂದ ಏನು ನನಗೆ ಫನ್ನಿ ಇಲ್ಲ. ಇನ್ನು ಮುಂದೆ ಏನಾದರೂ ನನ್ನ ಫ್ರೆಂಡ್ಸ್ ಜೊತೆ ಮಾಡಿದಾಗ ಫನ್ನಿ ಆದರೆ ನಾನು ಆಗ ಹೇಳ್ತೀನಿ. ಓಕೆ ನೆಕ್ಸ್ಟ್ ಕ್ವಶನ್. ದಿಸ್ ಈಸ್ ದಿ ಟಫೆಸ್ಟ್ ಕ್ವಶನ್ ನನಗೆ. ವಿಚ್ ಕಸಿನ್ ಈಸ್ ಯುವರ್ ಮೋಸ್ಟ್ ಫೇವ್ರೇಟ್? ಸೊ ಇದು ನನ್ನ ಕಸಿನೇ ಕೇಳಿರೋದು. ಆ್ಯಕ್ಚುಲಿ ಇವರು ತಮಿಳ್ನಾಡು, ಇವರಿಗೆ ಕನ್ನಡನೇ ಬರಲ್ಲ. ಇವಾಗ ನಾನು ಕನ್ನಡದಲ್ಲಿ ರಿಪ್ಲೈ ಮಾಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಇಲ್ವಾ ಅಂತ ಕೂಡ ನನಗೆ ಗೊತ್ತಿಲ್ಲ. ಓಕೆ, ಆದರೂ ನಾನು ಹೇಳ್ತೀನಿ. ಇವಾಗ ಕಸಿನ್ಸ್ ಯಾರಿಗೂ ಕನ್ನಡ ಗೊತ್ತೇ ಇಲ್ಲ. ಸ್ವಲ್ಪ ಸ್ವಲ್ಪ ಮಾತಾಡಕ್ಕೆ ಬರುತ್ತೆ ಇಬ್ಬರಿಗೆ, ಅದರಲ್ಲಿ ಇನ್ನೊಬ್ರಿಗೆ ಗೊತ್ತೇ ಇಲ್ಲ. ಸೊ ಫಸ್ಟ್ ಒಬ್ಬರ ಬಗ್ಗೆ ಹೇಳ್ತೀನಿ. ಇವ್ರು ನನ್ನ ಲೈಫಲ್ಲಿ ತುಂಬ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾನು ಎಲ್ಲನೂ ಇವ್ರ ಹತ್ರ ಶೇರ್ ಮಾಡ್ತೀನಿ. ಇವ್ರ ಕಸಿನ್, ನನ್ನ ಫ್ರೆಂಡ್. ಆ್ಯಕ್ಚುಲಿ 3 ಜನ ನನಗೆ ಫ್ರೆಂಡ್ಸ್. ಆ ಕಸಿನ್ ಅನ್ನೋದಕ್ಕಿಂತ ನನಗೆ ತುಂಬ ಬೆಸ್ಟ್ ಫ್ರೆಂಡ್ಸ್. ನಾನು 3 ಜನ ಹತ್ರನೂ ಒಂದೇ ಥರ ಮಾತಾಡ್ತೀನಿ. ಬಟ್ ಏನಂದರೆ ಸೊ ಏನಂದರೆ 3 ಜನ ಹತ್ರನೂ ಒಂದೇ ಥರ ಮಾತಾಡ್ತೀನಿ ಅಂದರೆ ಇಲ್ಲ. ಒಬ್ಬರ ಜೊತೆ ಜಗಳ ಮಾಡ್ತೀನಿ, ಇನ್ನೊಬ್ಬರ ಜೊತೆ ನನ್ನ ಸೀಕ್ರೆಟ್ಸ್ ಎಲ್ಲನೂ ಶೇರ್ ಮಾಡ್ತೀನಿ, ಇನ್ನೊಬ್ರ ಹತ್ರ ಇದೆರಡು ಮಿಕ್ಸ್ ಆಗಿ ಶೇರ್ ಮಾಡ್ತೀನಿ. ಸೊ ಇವ್ರು 3 ಜನನೂ ನನ್ನ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್. ஸோ சத்யா, ஃபேவரட் கசின் என்ன? நீங்கள் 3 பேர் மட்டும்தான். அதில் யாருமே எனக்கு கம்மியும் இல்லை, மேலேயும் இல்லை. பார்த்துக்கோ. எனக்கு தெரியும் நீ மாட்டி விடுவேன்னு. பட் எனக்கு 3 பேருமே, நீங்கள் 3 பேருமே என்னோட ஃபேவரட் தான். என்னோட ಸ್ಪೆಷಲಾன ಪರ್ಸನ್ಸ್ தான். ಸೊ ಏನಕ್ಕೆ ತಮಿಳಲ್ಲಿ ಹೇಳಿ ಅಂದರೆ ಅವಳಿಗೆ ಕನ್ನಡ ಗೊತ್ತಿಲ್ಲ ಫ್ರೆಂಡ್ಸ್, ಅದಕ್ಕೆ ನೋಡ್ಕೊಳ್ಳಿ. ಲಾಸ್ಟ್ 1 ಇಯರಲ್ಲಿ ನನ್ನ ಲೈಫ್ನ ಚೇಂಜ್ ಮಾಡಿದ ಮೋಸ್ಟ್ ಮೂಮೆಂಟ್ ಯಾವುದು ಅಂದರೆ, ಆ ಥರ ಮೂಮೆಂಟ್ ಅಂದರೆ ಎಲ್ಲರಿಗೂ ಇದಾಗಿರುತ್ತೆ. ಏನಂದರೆ ನಾವು ಫ್ರೆಂಡ್ಸೇ ಆಗಲಿ, ಯಾರನ್ನೇ ಆಗಲಿ, ಸಿಸ್ಟರ್ಸ್ ಆಗಲಿ, ಬ್ರದರ್ಸ್ ಯಾರಾದರೂ ಆಗಲಿ, ಇವಾಗ ನಾವು ಒಬ್ರನ್ನ ನಂಬಿರ್ತೀವಿ, ಅವ್ರು ನಮಗೆ ಮೋಸ ಮಾಡಿದಾಗ ಅಷ್ಟೇ ನಮ್ಗೆ ಗೊತ್ತಾಗುತ್ತೆ ನಾವು ಇವ್ರನ್ನ ನಂಬಿರಬಾರ್ದು, ನಾವು ಈ ಥರ ಮಾಡಿರಬಾರ್ದು ಅಂತ. ಆ ಥರ ನನಗೂ ನನ್ನ ಲೈಫಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಆವಾಗಿಂದ ಅಷ್ಟು ಯಾರನ್ನೂ ನಾನು ನಂಬಕ್ಕೂ ಹೋಗಲ್ಲ, ಯಾರ ಜೊತೆನೂ ಅಷ್ಟು ಕ್ಲೋಸು ಆಗಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ, ಏನಕ್ಕೆ ನೀನು ಕಾಲ್ ಮಾಡಲ್ಲ, ಮೆಸೇಜ್ ಮಾಡಲ್ಲ ಅಂತ. ಗೊತ್ತಿಲ್ಲ, ನಾವು ಯಾರನ್ನ ತುಂಬ ನಂಬ್ತೀವೋ ಅವರೇ ನಮಗೆ ಲಾಸ್ಟಲ್ಲಿ ಕರೆಕ್ಟಾಗಿ ಮಾಡ್ಬಿಟ್ಟು ಹೋಗ್ತಾರೆ ಫ್ರೆಂಡ್ಸ್. ಅದಕ್ಕೆ ನಾನು ಯಾರನ್ನೂ ನಂಬಲ್ಲ. ಸೊ ಟ್ರಸ್ಟ್ ಇಶ್ಯೂಯಿಂದ ತುಂಬ ಮೂಮೆಂಟ್ನ ನಾನೇ ಚೇಂಜ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ನ ಕ್ಲಿಕ್ ಮಾಡಿಬಿಟ್ಟು. ಬಾಯ್.